ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗುಡ್ ನ್ಯೂಸ್, ಗೃಹಲಕ್ಷ್ಮಿಗೆ ಆಲ್ಮೋಸ್ಟ್ ದುಡ್ಡು ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕಾಗಿತ್ತು ಆ್ಯಂಡ್ ನಿಮ್ಮೆಲ್ರಿಗೂ ಕಳೆದ ವರ್ಷನೇ ಅಮೌಂಟು ಬಂದಿದೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವರು ಒಂದು ಪ್ರೆಸ್ ನೋಟ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಎಲ್ಲ ಮಹಿಳೆಯರ ಖಾತೆಗೆ ಅಫ್ಕೋರ್ಸ್ 24ನೇ ಕಂತಿನ ಹಣ ಬಂದಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಬಂದಿಲ್ಲ ಅಂತಂದರೆ ನಿಮಗೊಂದು ಸೊಲ್ಯೂಷನ್ನ ಸಮೇತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಕಾಯ್ದು ಸುಸ್ತಾಯ್ತು, ಕರೆಕ್ಟ್ ಅಲ್ವಾ? ಈಗ ಹಣ ಬರೋದಕ್ಕೆ ಶುರುವಾಗಿದೆ ಆ್ಯಂಡ್ 24ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಡಿಸೆಂಬರ್ 30ನೇ ತಾರೀಕು ನಿಮ್ಮ ಖಾತೆಗಳಿಗೆ ಕಂಪ್ಲೀಟ್ ಆಗಿ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಗೌರ್ಮೆಂಟಿಂದ ಈ ಒಂದು ನೋಟಿಸ್ನ ರಿಲೀಸ್ ಮಾಡಿರೋದು. ನಾವು ಅಮೌಂಟ್ ಹಾಕಿದ್ದೀವಿ, ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ನಮ್ಮ ಮಿನಿಸ್ಟ್ರು CM ಮಿನಿಸ್ಟ್ರು ಎಲ್ಲ ಸೇರಿಬಿಟ್ಟು ಒಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ರು. ನಮ್ಮ ಕಡೆಯಿಂದ ಕ್ಲಿಯರೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನಮ್ಮ ಕಡೆಯಿಂದ ಕ್ಲಿಯರ್ ಆಗಿದೆ ಅಂತ ತುಂಬ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ. ಹಾಗಾದರೆ ಎಲ್ಲ ಜಿಲ್ಲೆಗಳಿಗೂ ಅಮೌಂಟು ಬಂದಿದೆಯಾ? ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಕೆಲವೊಂದಷ್ಟು ಜನಗಳಿಗೆ ಇನ್ನೂ ಬರಬೇಕಾಗಿದೆ. ಅದು ಹಂತವಾಗಿ ಬರುತ್ತೆ ನೋಡಿ. ಒಂದೇ ಸತಿ ಕೋಟಿ ಅಮೌಂಟು ಬರೋಕ್ಕಾಗಲ್ಲ. DBTಯಲ್ಲಿ ಹಂತವಾಗಿ ನಿಮಗೆ ಅಮೌಂಟು ಬರುತ್ತೆ. ಬಟ್ ಒಟ್ಟಿನಲ್ಲಿ 24ನೇ ಕಂತಿನ ಹಣ ಅಂತೂ ಕ್ಲಿಯರೆನ್ಸ್ ಆಗಿದೆ, ಇದು ಮಾತ್ರ ಕರೆಕ್ಟು. ಯಾಕಂದರೆ ತುಂಬ ಜನಕ್ಕೆ ಆಲ್ರೆಡಿ ಅಮೌಂಟ್ ಬಂದಿದೆಯಲ್ಲ, ಸೊ ಹಾಗಾಗಿ ಹೇಳ್ತಿರೋದು. ಆ್ಯಂಡ್ ಇನ್ನೊಂದು ವಿಚಾರ, ಯಾರಿಗೆಲ್ಲ ಈ ಒಂದು ಹಣ ಇನ್ನೂ ಜಮಾ ಆಗಲಿಲ್ಲ, ನಿಮಗೆ ಒಂದು ಮಕ್ಕಳ ಮತ್ತು ಮಹಿಳಾ ಇಲಾಖೆಯ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ 181. ಇನ್ನೊಂದ್ಸಲಿ 181 ಈ ನಂಬರ್ನ ನೆನ್ಪಿಟ್ಕೊಳ್ಳಿ. ನೀವು 181 ನಂಬರ್ಗೆ ಕಾಲ್ ಮಾಡಿದ್ರೆ ಇದು ಟೋಲ್ ಫ್ರೀ ನಂಬರು, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗುತ್ತೆ. ಕಾಲ್ ಮಾಡಿಬಿಟ್ಟು ಗೃಹಲಕ್ಷ್ಮಿ ಹಣದ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಅಲ್ಲಿ ನೀವು ಕ್ಲಾರಿಫೈನ ಮಾಡ್ಕೋಬಹುದು. ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ. ಸೊ 181ಗೆ ಕಾಲ್ ಮಾಡಿ, ಟೋಲ್ ಫ್ರೀ ನಂಬರ್ ಇರುತ್ತೆ. ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ 181 ಅಂತ ಹೇಳಿ ನಂಬರು. ಚೆಕ್ ಮಾಡ್ಕೊಳ್ಳಿ, ಕಾಲ್ ಮಾಡಿ, ಏನೇ ಡೌಟ್ಸ್ ಇದ್ರು ಅವ್ರ ನೀವು ಕೇಳ್ಕೊಬೋದು. ನಿಮ್ಮೆಲ್ಲರ ಡೌಟ್ಸ್ಗಳಿಗೂ ಅವರು ಸೊಲ್ಯೂಷನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಸೊ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ, ನಿಮ್ಮೆಲ್ರಿಗೂ ಈಗ ಒಂದು ರಿಲೀಫ್ ಅಂತೂ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಗೃಹಲಕ್ಷ್ಮಿ ಹಣ ಹೊಸ ವರ್ಷಕ್ಕೆ ಖಂಡಿತ ಎಲ್ಲರ ಖಾತೆಗೂ ಕೊಡ್ತೀವಿ ಅಂತ ಹೇಳ್ದಂಗೆ ಏನೋ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿರುವಂಥ ಖಾತೆಗಳನ್ನ ಅಂದರೆ ಪೆಂಡಿಂಗ್ ಇಟ್ಕೊಂಡಿರುವಂಥ ಹಣಗಳನ್ನೆಲ್ಲ ಯಾವಾಗ ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಒಟ್ಟಿನಲ್ಲಿ ನಾವು ಇಷ್ಟು ಕೊಟ್ಟಿದ್ದೀವಿ, ಫಸ್ಟ್ ಇದನ್ನು ಈಸ್ಕೊಳ್ಳಿ ಅನ್ನೋ ಥರ ಮಾಡಿದ್ದಾರೆ. ಒಟ್ಟಿನಲ್ಲಿ ಏನೋ ಬರ್ತಾ ಇದೆಯಲ್ಲ ಅಂತ ಹೇಳಿ ಇವಾಗ ರಿಲೀಫ್ ಮಾಡ್ಕೋಬೇಕಷ್ಟೇ, ನಾವು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ DBT ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ಹೊಸ ವರ್ಷ ಕಳೀತು ಅಂದರೆ ಶುರುವಾಯಿತು, 1ನೇ ತಾರೀಕು ಮುಗೀತು. ಸ್ವಲ್ಪ ಸೆಲೆಬ್ರೇಷನ್ಸ್ ಮೂಡಿಂದ ಆಚೆ ಬಂದು ದಯವಿಟ್ಟು ನಿಮ್ಮ ಒಂದು ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ಒಂದೊಂದ್ಸತಿ ಸರ್ವರ್ ಪ್ರಾಬ್ಲಮ್ ಇದ್ದರೂ ನಮಗೆ SMS ಬಂದಿರಲ್ಲ. ಹಾಗಾಗಿ DBT ಚೆಕ್ ಮಾಡ್ಕೊಳ್ಳಿ. ಇಲ್ಲ ನನಗಿನ್ನ ಬಂದಿಲ್ಲ, ನನಗೇನಾದರೂ ಡೌಟ್ ಇದೆ ಅಂದರೆ 181ಗೆ ಕಾಲ್ ಮಾಡ್ಬೋದು, ನಿಮ್ಗೆ ಅವರು ಹೆಲ್ಪ್ ಮಾಡ್ತಾರೆ. ಸದ್ಯಕ್ಕಂತೂ ಗೃಹಲಕ್ಷ್ಮಿ ಇದೊಂದೇ ಅಪ್ಡೇಟು. 24ನೇ ಕಂತಿನ ಹಣನ ಕ್ಲಿಯರೆನ್ಸ್ ಮಾಡಿದ್ದೀವಿ, ಎಲ್ಲರ ಖಾತೆಗೂ ಜಮಾ ಮಾಡಿದ್ದೀವಿ ಅಂತ ಹೇಳಿ. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.